ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ನಲ್ಲಿ ಪಂಜರದ ಗಿಳಿಯಂತಾಗಿದ್ದಾರೆ. ಸ್ವತಂತ್ರವಾಗಿ ಹಾರಾಡ್ತಾ ಇದ್ದ ಹಕ್ಕಿಯೊಂದನ್ನ ಗೂಡಿನಲ್ಲಿ ಕೂಡಿ ಹಾಕಿದ ಅನುಭವ ರಕ್ಷಿತಾ ಅವರದ್ದು. ಇಲ್ಲಿಂದ ಯಾವಾಗ ನಾನು ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಕಾಯ್ತಾ ಇದ್ದಾರೆ. ಇನ್ನು ಧ್ರುವಂತ್ ಅವರ ಜೊತೆ ಅವರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿರೋದ್ರಿಂದ ರಕ್ಷಿತಾ ಅವರಿಗೆ ಅಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ. ಮೊದಲೇ ಇಬ್ಬರ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಅದರಲ್ಲೂ ಕೂಡ ಸೀಕ್ರೆಟ್ ರೂಮ್ಗೆ ಬಂದ ಬಳಿಕ ಇಬ್ಬರ ನಡುವಿನ ಜಗಳ ಹೆಚ್ಚಾಗಿದೆ. ಒಂದಷ್ಟು ಜಗಳವನ್ನ ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಧ್ರುವಂತ್ ಹಾಗೂ ರಕ್ಷಿತಾ ಅವರ ಜಗಳವನ್ನ ನೋಡಿ ನಕ್ಕು ನಕ್ಕು ಸುಸ್ತಾಗಿ ಹೋಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯನ್ನ ಇಬ್ರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಬಿಗ್ ಬಾಸ್ ಜೊತೆ ಹೇಳಿದ್ದಾರೆ. ನಿನ್ನೆ ಲಕ್ಸುರಿ ಒಂದು ಟಾಸ್ಕ್ಗೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. ಬಿಗ್ ಬಾಸ್ ಮನೆಯನ್ನ ಗಲೀಜ್ ಮಾಡಬೇಕಾಗಿತ್ತು. ಆ ಗಲೀಜ್ ಮಾಡಿದಂತಹ ಬಿಗ್ ಬಾಸ್ ಮನೆಯನ್ನ ಉಳಿದ ಸ್ಪರ್ಧಿಗಳು 12 ನಿಮಿಷದಲ್ಲಿ ಕ್ಲೀನ್ ಮಾಡಿದ್ರೆ ಅವರಿಗೆ ಲಕ್ಸುರಿ ಬಜೆಟ್ ಸಿಗ್ತಾ ಇತ್ತು. ಆದರೆ 12 ನಿಮಿಷದಲ್ಲಿ ಅವರಿಗೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಸಾಧ್ಯವಾಗುವ ರೀತಿ ಗಲೀಜ್ ಮಾಡಿ ಹಾಕಿದ್ರು ಧ್ರುವಂತ್ ಅವರು ಹಾಗೆ ರಕ್ಷಿತಾ ಅವರು. ಕೊನೆಗೆ ಆ ಒಂದು ಟಾಸ್ಕ್ನಲ್ಲಿ ಇವರೇ ವಿಜಯಶಾಲಿಗಳಾಗ್ತಾರೆ. ಅದಕ್ಕೆ ಬಿಗ್ ಬಾಸ್ ಕೂಡ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ಐಸ್ ಕ್ರೀಮ್ ಅನ್ನ ಸೀಕ್ರೆಟ್ ರೂಮ್ಗೆ ಕಳಿಸ್ಕೊಡ್ತಾರೆ. ಇಬ್ರು ಕೂಡ ಖುಷಿ ಪಡ್ತಾರೆ. ಇನ್ನು ಇವತ್ತು ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಹಾಗೆ ಧ್ರುವಂತ್ ಜೊತೆ ಮಾತಾಡ್ತಾ ಇರುವಂತಹ ಪ್ರೋಮೋ ಹೊರಬಿದ್ದಿದೆ. ಈ ಪ್ರೋಮೋ ನೋಡಿದಂತಹ ಜನ ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಇಬ್ಬರಲ್ಲೂ ಕೂಡ ಸೀಕ್ರೆಟ್ ರೂಮ್ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ನನಗಿಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಧ್ರುವಂತ್ ಜೊತೆ ಇರೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ಅಂತ ಕಿಚ್ಚನ ಮುಂದೆಯೇ ಅಳಲನ್ನ ತೋಡ್ಕೊಂಡಿದ್ದಾರೆ. ಧ್ರುವಂತ್ ಅವರು ನಿಮ್ಮ ಮುಂದೆ ನಗ್ತಾ ನಗ್ತಾ ಚೆನ್ನಾಗಿ ಮಾತಾಡ್ತಾರೆ, ಆದರೆ ನೀವು ಹೋದ ಬಳಿಕ ಈ ರೀತಿ ಸುಮ್ಮನೆ ಕೂರ್ತಾರೆ, ಗುಮ್ಮನ ರೀತಿ ಕೂತಿರ್ತಾರೆ, ನನಗಿಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಬೋರ್ ಆಗುತ್ತೆ ಅಂತ ರಕ್ಷಿತಾ ಹೇಳಿದ್ದಾರೆ. ಇನ್ನು ಧ್ರುವಂತ್ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಇದ್ರೆ ಸೀಕ್ರೆಟ್ ರೂಮಲ್ಲಿ ಇನ್ನೊಂದು ರೀತಿಯಾದಂತಹ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಹೇಳ್ತಾರೆ, ನೀವು ಇಬ್ರು ಕನ್ವಿನ್ಸ್ ಆದ್ರೆ, ನೀವು ಧ್ರುವಂತ್ ಅವರನ್ನ ಕನ್ವಿನ್ಸ್ ಮಾಡಿದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅಂತ. ಆದ್ರೆ ಪ್ರೋಮೋದಲ್ಲಿ ಗಮನಿಸಿದಂತೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ನಲ್ಲೇ ಇರೋದಕ್ಕೆ ಇಷ್ಟವನ್ನ ಪಡ್ತಿದ್ದಾರೆ. ನಿಮ್ಮ ಜೊತೆ ನನಗಿರೋದಕ್ಕಾಗಲ್ಲ ಅಂತ ರಕ್ಷಿತಾ ಹೇಳ್ತಾರೆ. ಒಂದು ವೇಳೆ ನೀವು ಇಲ್ಲಿ ಇದ್ರೆ ನಿಮ್ಮನ್ನ ನಾನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಲ್ಲ ಅಂತ. ಆವಾಗ ನೀನೇನು ನನ್ನನ್ನು ಬಿಡೋದು ಅಂತ ಧ್ರುವಂತ್ ಹೇಳಿದಾಗ ರಕ್ಷಿತಾ ಇಲ್ಲ, ನಿಮ್ಮ ನೆಮ್ಮದಿ ನನ್ನ ಕೈಯಲ್ಲಿದೆ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ನಕ್ಕು ನಕ್ಕು ಸುಸ್ತಾಗಿ ಹೋಗ್ತಾರೆ. ಒಂದು ವೇಳೆ ಸೀಕ್ರೆಟ್ ರೂಮ್ನಲ್ಲಿ ಉಳ್ಕೊಂಡ್ರು ಕೂಡ ನಿಮ್ಮನ್ನ ಇಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ನಾನು ಬಿಡಲ್ಲ ಅಂತ ಕಿಚ್ಚನ ಮುಂದೆಯೇ ರಕ್ಷಿತಾ ಅವರು ಹೇಳಿದ್ದಾರೆ. ಸುದೀಪ್ ಅವರು ಹೇಳಿದ್ದಾರೆ, ನಿಮ್ಮಿಬ್ಬರನ್ನ ನೋಡಿ ನನಗೆ ನಗು ಬರ್ತಾ ಇದೆ, ಸಾಕಷ್ಟು ಮಜಾ ಆಗಿತ್ತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ರಕ್ಷಿತಾ ಧ್ರುವಂತ್ ಅವರ ಜೊತೆ ಇಷ್ಟು ದಿನ ಇರೋದು ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಅನ್ನೋದನ್ನ ಕಿಚ್ಚ ಸುದೀಪ್ ಅವರ ಮುಂದೆಯೇ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಬರಿತಾ ಇದ್ರು. ಅವರದೇ ಆದಂಥ ಒಂದು ಟೀಮ್ ಇತ್ತು. ಗಿಲ್ಲಿ ಹಾಗೆಯೇ ರಘು ಇರ್ಬೋದು, ಮಾಳು, ಇವ್ರ ಜೊತೆ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ರು. ಅಂಥ ರಕ್ಷಿತಾ ಅವರನ್ನ ಇದೀಗ ತನಗೆ ಇಷ್ಟನೇ ಇಲ್ಲದ ಧ್ರುವಂತ್ ಅವರ ಜೊತೆ ಹಾಕಿರೋದ್ರಿಂದ ಅವರಿಗೆ ಮಾನಸಿಕವಾಗಿ ಕೂಡ ಕಿರಿಕಿರಿ ಆಗ್ತಾ ಇದೆ. ಇದೇ ಒಂದು ಕಿರಿಕಿರಿಯಿಂದ ಅನೇಕ ಬಾರಿ ರೊಚ್ಚಿಗೆದ್ದು ವಿಚಿತ್ರವಾದಂಥ ವರ್ತನೆಯನ್ನ ರಕ್ಷಿತಾ ತೋರಿಸ್ತಾ ಇದ್ದಾರೆ. 4 ಗೋಡೆಗಳ ಮಧ್ಯೆ ತನಗಿರೋದಕ್ಕೆ ಆಗಲ್ಲ ಅಂತ ಈಗಾಗಲೇ 2-3 ಬಾರಿ ಅವರು ಸೀಕ್ರೆಟ್ ರೂಮ್ನಲ್ಲಿ ಕಣ್ಣೀರು ಹಾಕಿದ್ದಾರೆ. ಯಾವಾಗ ನಾನು ವಾಪಸ್ ಹೋಗ್ತೀನಿ ಬಿಗ್ ಬಾಸ್ ಮನೆಗೆ ಅಂತ. ಇನ್ನು ನಿನ್ನೆ ಕೂಡ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಭಾವುಕರಾಗ್ತಾರೆ. ಕಿಚನ್ ಏರಿಯಾಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಕಣ್ಣಲ್ಲಿ ನೀರು ಬರುತ್ತೆ. ಅವರು ಎಷ್ಟರ ಮಟ್ಟಿಗೆ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗಿ ಹೋಗಿತ್ತು. ಸದ್ಯಕ್ಕೆ ಬಿಗ್ ಬಾಸ್ ಕೈಯಲ್ಲಿದೆ. ರಕ್ಷಿತಾ ಹಾಗೂ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಗೆ ಹೋಗೋದು. ಮೂಲಗಳ ಪ್ರಕಾರ ಅವರು ಈ ವಾರ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಮಂದಿ ಎಲ್ಲ ಅವರು ಇರಬಹುದು ಅಂತ ಹೇಳಲಾಗ್ತಾ ಇದೆ, ಸೀಕ್ರೆಟ್ ರೂಮಲ್ಲೇ ಇರಬಹುದು ಅಂತ. ಎಲ್ಲ ಟ್ವಿಸ್ಟ್ಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಟ್ವಿಸ್ಟ್ಗಳಾಗತ್ತೆ ಅದೆಲ್ಲವೂ ಕೂಡ ಬಿಗ್ ಬಾಸ್ ಕೈಯಲ್ಲಿರೋದ್ರಿಂದ ಬಿಗ್ ಬಾಸ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದರ ಆಧಾರದಲ್ಲಿ ಮುಂದಿನ ಬೆಳವಣಿಗೆಗಳು ನಡೆಯೋದಿದೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ. ಒಂದಷ್ಟು ಜನ ಅವರು ಸೀಕ್ರೆಟ್ ರೂಮಲ್ಲಿ ಇದ್ರೂ ಕೂಡ ಖುಷಿ ಆಗತ್ತೆ, ಇಲ್ಲೊಂಥರ ಮಜಾ ಇದೆ, ಅವರಿಬ್ಬರ ಜಗಳ ನೋಡೋದು ಖುಷಿ ಆಗತ್ತೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ, ಒಂದಷ್ಟು ಜನ ಇಲ್ಲ, ಅಲ್ಲಿ ಆಕೆಯನ್ನ ಕೂಡ ಹಾಕಿ ಮಾನಸಿಕ ಕಿರಿಕಿರಿಯನ್ನ ಕೊಡ್ಲಾಗ್ತಾ ಇದೆ,
TRPಗೋಸ್ಕರ ಆಕೆಗೆ ಆ ರೀತಿ ಟಾರ್ಚರ್ ಕೊಡೋದು ಸರಿಯಲ್ಲ. ಆಕೆ ಬಿಗ್ ಬಾಸ್ ಮನೆಯಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ತನ್ನ ಬಗ್ಗೆ ಯಾರು ಏನು ಮಾತನಾಡಿದ್ದಾರೆ ಅನ್ನೋದು ರಕ್ಷಿತಾಗೆ ಗೊತ್ತಾಗಿದೆ. ಜೊತೆಗೆ ಸ್ಪಂದನ ಹಾಗೂ ಕಾವ್ಯ ಅವರ ಅಹಂಕಾರವನ್ನು ಇಳಿಸೋದಕ್ಕೆ ರಕ್ಷಿತಾ ಸರಿಯಾದ ಅಸ್ತ್ರ. ಆಕೆ ವಾಪಸ್ ಬಿಗ್ ಬಾಸ್ ಮನೆಗೆ ಹೋದರೆ ಅವರೆಲ್ಲರಿಗೂ ಕೂಡ ತಕ್ಕದಾದಂತಹ ಶಾಸ್ತಿಯನ್ನು ಮಾಡ್ತಾರೆ. ಅವರೆಲ್ಲರೂ ಕೂಡ ರಕ್ಷಿತಾ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ರಕ್ಷಿತಾನನ್ನು ನೋಡಿದಂಥವರ ಎಕ್ಸ್ಪ್ರೆಷನ್ಸ್ ಏನಿರುತ್ತೆ, ಮುಂದೆ ಆಟವನ್ನು ಯಾವ ರೀತಿ ಕೊಂಡೊಯ್ಬಹುದು, ಯಾವ ರೀತಿ ಆಟಗಳು ನಡಿಬಹುದು ಎಲ್ಲವನ್ನ ಕೂಡ ರಕ್ಷಿತಾ ತಿಳ್ಕೊಂಡಿರುವ ಕಾರಣ ಅವರಿಗೆಲ್ಲ ಯಾವ ರೀತಿ ತಿರುಗೇಟನ್ನು ಕೊಡಬಹುದು ಅನ್ನೋ ಕಾತುರ ವೀಕ್ಷಕರಲ್ಲಿದೆ. ಆ ಎಲ್ಲ ಒಂದು ಕುತೂಹಲದ ಪ್ರಶ್ನೆಗಳಿಗೆ ಬಹುತೇಕ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಕಾತುರ ಎಲ್ಲರಲ್ಲೂ ಕೂಡ ಇದೆ. ರಕ್ಷಿತಾ ಅವರು ವಾಪಸ್ ಬಿಗ್ ಬಾಸ್ ಮನೆಗೆ ಹೋದರೆ ಒಂದಷ್ಟು ಜನರಿಗೆ ಅಲ್ಲಿ ಶಾಕ್ ಆಗುತ್ತೆ. ಜೊತೆಗೆ ಆಕೆ ವಾಪಸ್ ಬರಬಾರ್ದು ಅಂತ ಹೇಳ್ತಾ ಇರುವಂತಹ ಕಾವ್ಯ ಹಾಗೂ ಸ್ಪಂದನ ಅವರಿಗೆ ತಕ್ಕ ಶಾಸ್ತಿಯನ್ನು ರಕ್ಷಿತಾ ಶೆಟ್ಟಿ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅನ್ನೋ ಕಾತರ ಇದೆ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತೆ? ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ನಲ್ಲಿದ್ದರೆ ಚೆನ್ನಾಗಿರುತ್ತಾ ಅಥವಾ ವಾಪಸ್ ಬಿಗ್ ಬಾಸ್ ಮನೆಗೆ ಹೋದರೆ ಚೆನ್ನಾಗಿರುತ್ತಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.